ಫಾರಿನ್ ಟೂರ್ ಬಿಡಿ, ನಿಮ್ಮ ಊರಿಗೆ ಹೊರಡಿ ಅನ್ನುವಂಥದ್ದು ನಮ್ಮ ಡಿಮ್ಯಾಂಡ್ ಅಷ್ಟೇ. ಯಾಕಂತಂದ್ರೆ ನಮ್ಗೆ ಹಕ್ಕಿದೆ, ಶಾಸಕರು ನಿಮ್ಮ ಕ್ಷೇತ್ರಗಳಿಗೆ ಹೋಗಿ ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಆಲಿಸಿ ಅದ್ರ ಜೊತೆಗೆ ಪರಿಹಾರ ಕಂಡುಹಿಡಿರಿ. ಯಾಕಂದ್ರೆ ನಿಮ್ಗೆ ಆರಿಸಿದ್ದು ಆ ಕಾರಣಕ್ಕಾಗಿ. ಫಾರಿನ್ ಟ್ರಿಪ್ ಮಾಡಿ ಮೋಜು ಮಸ್ತಿ ಮಾಡಿ ಅಂತ ಎಲ್ಲ, ಅಥವಾ ಜಾಲಿ ಟ್ರಿಪ್ ಮಾಡಿ 0 ವರ್ಕ್ 100% ಹಾಲಿಡೇ ಅಂತದ್ದಲ್ಲ. ನಮ್ಮ ಜೊತೆಗೆ ಉದಯವಾಣಿ ಸಂಪರ್ಕದ ರವಿ ಹೆಗಡೆ ಕೂಡ ಸೇರ್ಕೊಂಡರೆ. ಹೆಗಡೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಾನು ಜಿಲ್ಲೆಗಳಿಗೆ ತೆರಳ್ತೀನಿ. ಮೊದಲಿಗೆ ನಾನು ಬೆಳಗಾವಿಗೆ ತೆರಳ್ತೀನಿ. ಮುಚ್ಚಳಂಬಿ ಅವರೇ, ಇವತ್ತು ಪ್ರಮುಖವಾಗಿರ್ತಕ್ಕಂಥದ್ದು ಶಾಸಕರು ಈ ವಿಚಾರದಲ್ಲಿ ಎಲ್ಲ ಒಗ್ಗಟ್ಟಾಗ್ತಾರೆ. ಸಕ್ಕರೆ ಸಮಸ್ಯೆ ಬಂದಾಗ ಕಾರ್ಖಾನೆ ಮಾಲೀಕರು, ಕಬ್ಬಿನ ಸಮಸ್ಯೆ ಬಂದಾಗ ಒಂದಾಗಲ್ಲ, ರೈತರ ಸಮಸ್ಯೆ, ಕಾರ್ಮಿಕರ ಸಮಸ್ಯೆ, ಕ್ಷೇತ್ರಗಳ ಸಮಸ್ಯೆ, ಪ್ರಾದೇಶಿಕ ಅಸಮಾನತೆ ಬಂದಾಗ ಒಂದಾಗಲ್ಲ. ಇದ್ರಾಗ ಮಾತ್ರ ಎಲ್ಲರೂ ಒಟ್ಟಾಗಿ ತಮ್ಮ ಹೆಂಡ್ರು ಮಕ್ಕಳ ಜೊತೆಗೆ ಅಧಿಕಾರಿಗಳ ಜೊತೆಗೆ ಟ್ರಿಪ್ ಹೋಗ್ತಾರಲ್ಲ, ಏನಿದೆ ಯಾರು ಹೇಳೋರು ಕೇಳೋರಿಲ್ವಾ? ನಮಸ್ಕಾರ ಹುಗಾರವ್ರೆ. ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಪಕ್ಷಾತೀತವಾಗಿ ಸಂವಿಧಾನಬದ್ಧವಾದಂಥ ದುರುಪಯೋಗ ಮತ್ತು ದರೋಡೆಯನ್ನು ಅವ್ಯಾತವಾಗಿ ನಡೆದಿದೆ. ತಮಗೆಲ್ಲ ಗಮನಕ್ಕಿದ್ದೆ ಸಾಕು. ತಾವು ಹೇಳಿದ ಹಾಗೆ ಇಲ್ಲಿಯವರೆಗೆ ಜನಪರ ಸಮಸ್ಯೆಗಳನ್ನು ಇಟ್ಕೊಂಡು ಫಾರಿನ್ ಅಧ್ಯಯನ ಮಾಡಿ ಬಂದು ಸರ್ಕಾರಕ್ಕೆ ವರದಿ ಕೊಟ್ಟು ಅದು ಜನರಿಗೆ ತಿಳುವಳಿಕೆ ಆಗಲಿ ಅಥವಾ ಶಾಸಕರು ಹೋಗಿ ಬಂದಂಥವ್ರು ತಮ್ಮ ಅಳವಡಿಕೆ ಜೀವನದ ಅಳವಡಿಕೆ ಮಾಡಕ್ಕಂಥ ಉದಾಹರಣೆಗಳು ಯಾವೂ ಇಲ್ಲ. ಈ ಯೋಜನೆ ಅಸಮಾಧಾನವಾದಂಥ ರಾಜಕಾರಣಿಗಳನ್ನ ಸಮಾಧಾನ ಪಡಿಸೋಸ್ಕರ ಸರ್ಕಾರದ ಬೊಕ್ಕಸನ್ನ, ರೈತರ ದುಡ್ಡನ್ನ ದುರುಪಯೋಗ ಮಾಡ್ತಕ್ಕಂಥ ಇದು ಯೋಜನೆ. ಈ ಸರ್ಕಾರದ ಯೋಜನೆ ಕುಕ್ಕಟ್ಟ ಮನೋರಂಜನೆ, ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಯೋಜನೆಗಳಿವೆ. ಬಸವಣ್ಣವರ ಕಾನ್ಸೆಪ್ಟ್ ಏನದಲ್ಲ, ಕಾಯಕಂಬದ ಆಗಲಿ, ಗ್ರಾಮೀಣ ಅಭಿವೃದ್ಧಿ, ಗಾಂಧೀಜಿಯವರ ಕನಸಾಗಲಿ, ಇವತ್ತ ವೋಟ್ ಬ್ಯಾಂಕ್ ಸಲುವಾಗಿ ಅವೆಲ್ಲ ನೂರು ಮಾಡ್ತಾ ಇದ್ದಾರ. ಅದಕ್ಕ ಈಗ ಬರೀತಕ್ಕಂಥ ಶಾಸಕರು ನಿಜವಾದ ಅವ್ರಿಗೆ ಏನಾದ್ರೂ ಕಾಳಜಿ ಇದ್ರ ಅಲ್ಲಿ ಹೋಗಿ ಬಂದು ಅಧ್ಯಯನ ಮಾಡೋದು ಅಷ್ಟೇ ಕೆಟ್ಟದ. ಇವ್ರಿಗೆ ಎಷ್ಟು ಚಿಂತನೆ ಇದಾಗ ಸಾಮಾಜಿಕ ಜನರಿಗೆ ಗುರ್ತದ. ಇಲ್ಲ ಇರತಕ್ಕಂಥ ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳವ. ಕಬ್ಬಿನ ಬೆಲೆ ನಿಗದಿ ಸಲುವಾಗಿ ಅಹೋರಾತ್ರಿ ಹೋರಾಟ ಮಾಡಿ ವಿಠ್ಠಲ ಅರ್ವಾಮಿ ಅಂತಕ್ಕಂಥ ರೈತ ಆತ್ಮಹತ್ಯೆ ಮಾಡ್ಕೊಂಡಿರ್ಕತ್ತ. ಇಲ್ಲಿದ್ದವರೆಗೆ ಕಬ್ಬಿನ ಬೆಲೆ ನಿಗದಿ ಇವತ್ತು ಸರ್ಕಾರ ಸ್ಪಂದಿಸಿಲ್ಲ, ಈ ಭಾಗದ ಶಾಸಕರು ಸ್ಪಂದಿಸಿಲ್ಲ. ನಿರಂತರವಾದ ಹೋರಾಟದಂತ ಕಸ ಬಂಡೂರು ಯೋಜನೆ ಇಲ್ಲಿವರೆಗೆ ಗಮನ ಹರಿಸಿಲ್ಲ. ಹೆಚ್ಚಾಗಿ ಒಂದ್ ನಿಮಿಷ ನಾನು ರಾಯಚೂರಿಗೆ ಹೋಗ್ತೀನಿ. ರಜಾಕ್ ಮುಸ್ತಾಕ್ ಅವರೇ, ಇವತ್ತು ಮಂಗಳೂರಿಗೆ ಹೋಗ್ತೀನಿ. ಎಂ ಜಿ ಹೆಗಡೆ ಅವರಿದ್ದಾರೆ. ಎಂ ಜಿ ಹೆಗಡೆ ಅವರೇ, ಇವತ್ತು ಪ್ರಾದೇಶಿಕ ಅಸಮಾನತೆ ಇದೆ, ಕರಾವಳಿಯ 108 ಸಮಸ್ಯೆಗಳಿದಾವೆ, ಮಲ್ನಾಡಿನ ಸಮಸ್ಯೆಗಳಿದಾವೆ, ಅಡಿಕೆ ಬೆಳೆಗಾರರ ಸಮಸ್ಯೆ ಇದೆ, ತೆಂಗು ಬೆಳೆಗಾರರ ಸಮಸ್ಯೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ಅಂತರ್ಜಲ ಬತ್ತು ಹೋಗ್ತಾ ಇದೆ, ಶೈಕ್ಷಣಿಕ ಸಮಸ್ಯೆ ಇದೆ, ಮಕ್ಕಳಲ್ಲಿ ಪೌಷ್ಟಿಕಾಂಶ ಸಮಸ್ಯೆ ಇದೆ. ಇವತ್ತು ಬಡ ಹೆಣ್ಮಕ್ಕಳು ಗರ್ಭಿಣಿಯರಾದಾಗ ಮಕ್ಕಳು ಜನಿಸುವಾಗ ಸಾವನ್ನಪ್ಪುವಂತ ಪ್ರಕರಣಗಳಿದಾವೆ, ಬಾಲ ಕಾರ್ಮಿಕರ ಸಮಸ್ಯೆ ಇದೆ, ನಿರುದ್ಯೋಗ ಸಮಸ್ಯೆ ಇದೆ. ಇದೆಲ್ಲ ಸ್ವಾಮಿ ನೀವು ಫಾರಿನ್ಗೆ ಹೋಗಿ ಟ್ರಿಪ್ ಮಾಡಿ ಮಜಾ ಉಡಾಯಿಸಿ ಬಂದು ವರದಿ ಕೊಟ್ಬಿಟ್ಟು 2 ಪೇಜಲ್ಲಿ ಸ್ವಾಮಿ ನಾನು ಸೈಟ್ ಸೀಯಿಂಗ್ ಮಾಡಿದೆ, ಅಲ್ಲಿ ಪಾರ್ಕ್ ಜುರಾಸಿಕ್ ಪಾರ್ಕ್ ಹೋದೆ, ಸಾಂಬಾ ಡ್ಯಾನ್ಸ್ ನೋಡಿದೆ, ನಾನು ಅಲ್ಲೆಲ್ಲ ಒಂದ್ ಕಡೆ ಯಾವುದೋ ಒಂದು ಮ್ಯೂಸಿಯಂಗೆ ಹೋಗಿ ಬಂದೆ. ಈ ರೀತಿ ಮಾಡೋದ್ರಿಂದ ನಮ್ಮ 24 ಕೋಟಿ ರೂಪಾಯಿ ಹಣ ಪೋಲಾಗ್ತಾ ಇದೆ. ನಮಗೆ ಎಲ್ಲೋ ಒಂದು ಕಡೆ ಇದಕ್ಕೆ ಉತ್ತರ ಕೊಡದೆ ಹೋದ್ರೆ ಮುಂದಿನ ವರ್ಷದಿಂದ ಈ ಟ್ರಿಪ್ ಅಗತ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಹೆಗಡೆ ಅವರೇ ನಮಸ್ಕಾರ ರಾವ್ಗಾರ್ರೆ. ಈಗ ಮೊದಲನೇದಾಗಿ ಇವತ್ತು ಒಬ್ಬ ಶಾಸಕರು ಹೇಳಿದರು ನಾವೇನು ಅಪರಾಧ ಮಾಡ್ತಾ ಇಲ್ಲ ಅಂತ. ಅವರ ಮಾತಿಗೆ ನನ್ನ ಸಹಮತ ಇದೆ. ಯಾಕೆಂತಂದರೆ ಇಂಥವರನ್ನು 5 ಬಾರಿ 6 ಬಾರಿ ಆಯ್ಕೆ ಮಾಡಿದ ಅಪರಾಧವನ್ನು ಈ ಕರ್ನಾಟಕದಲ್ಲಿ ಜನತೆ ನಾವು ಮಾಡಿದ್ದೇವೆ ಅಂತ ಒಪ್ಪಿಕೊಳ್ತೇನೆ. ನಾವು ಮಾಡ್ತಾ ಇರುವಂಥದ್ದು ಅಪರಾಧ, ಅವರು ಅಪರಾಧ ಮಾಡ್ತಾ ಇಲ್ಲ. ಮತ್ತು ಎರಡನೇದು, ಒಂದೊಂದು ಕ್ಷೇತ್ರವನ್ನು ಒಬ್ಬೊಬ್ಬರಿಗೆ ಗುತ್ತಿಗೆ ಕೊಟ್ಟಿದ್ದೇವಲ್ಲ, ಅದು ಕೂಡ ಅಪರಾಧವೇ. ಮೂರನೇದು, ನಿಮ್ಮ ಈಗ ಅನೇಕ ಮಿತ್ರರು ಹೇಳಿದಂಥ ಪಾಯಿಂಟ್ಗಳನ್ನು ನಾನು ವಾಪಸ್ ರಿಪೀಟ್ ಮಾಡೋದಿಲ್ಲ. ಈ ಅಧ್ಯಯನ ಮತ್ತು ಪ್ರವಾಸ ಮತ್ತು ವರದಿಯ ಬಗ್ಗೆ ಏನೂ ಇಲ್ಲ ಹೇಳೋದು ಎಲ್ರಿಗೂ ಗೊತ್ತಿದೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಆದರೆ ರಾಜಕೀಯ ವ್ಯವಸ್ಥೆ ಮತ್ತು ಜನಪ್ರತಿನಿಧಿಗಳ ಮೈಂಡ್ ಸೆಟ್, ಮನಸ್ಥಿತಿಯ ಬಗ್ಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೆಗಡೆ ಅವರೇ, ಪಕ್ಷಗಳೇನು ಮಾಡ್ತಾ ಇದಾವೆ ಬಹಳ ದೊಡ್ಡದಾಗಿ ಹೇಳ್ತೇವೆ ನಾವು, ಪ್ರಣಾಳಿಕೆಯನ್ನು ಜಾರಿ, ಅದನ್ನೇ ನಾನು ಹೇಳಿ ಕೊಟ್ಟಿರೋದು. ಅದನ್ನೇ ಸರ್ ನಾನು ಹೇಳಿ ಕೊಟ್ಟಿರೋದು. ಇವತ್ತು ರಾಜಕೀಯ ನಾಯಕತ್ವದಲ್ಲಿ ಅವರಿಗೆ ಇರ್ತಕ್ಕಂಥ ಏನು ಬಂಡತನ ಅನ್ನಿ, ನಾಚಿಕೆಗೆಟ್ಟ ವರ್ತನೆ ಅನ್ನಿ, ಹಠಮಾರಿತನ ಅನ್ನಿ, ಇವೆಲ್ಲವನ್ನ ಮೀರಿ ಬೆಳೆದು ಬಿಟ್ಟಿದ್ದಾರೆ.
ಅದಕ್ಕೋಸ್ಕರವಾಗಿ ಇವತ್ತು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಬ್ಬರ ಹಣದಲ್ಲಿ ತನ್ನ ಹೆಂಡತಿಯ ಮಕ್ಕಳನ್ನ ಪ್ರವಾಸಕ್ಕೆ ತಕೊಂಡು ಹೋಗ್ತಾರೆ ಅಂತಾದ್ರೆ ಅವರನ್ನ ನಾಚಿಕೆಗೆಟ್ಟ ವರ್ತನೆ ಅಂತ ಕರೆಯೋದು ಅಥವಾ ಭಂಡತನ ಅಂತ ಕರಿತೀರೋ ಏನಂತ ಕರಿತೀರೋ ನನಗೆ ಗೊತ್ತಿಲ್ಲ. ಪ್ರಾಯಶಃ ಮಾಸ್ಟರ್ ಹಿರಣ್ಯನವರ ನಾಟಕವನ್ನ ಮತ್ತೆ ಮತ್ತೆ ಅವರಿಗೆ ಕ್ಯಾಸೆಟ್ ಹಾಕಿ ತೋರಿಸೋದು ಒಳ್ಳೆಯದು. ಇದರ ಜೊತೆಗೆ ಪಕ್ಷಗಳು, ನಾವು ಕಾರ್ಯಕರ್ತರು ಅಸಹಾಯಕತೆ ಏನಂತಂದ್ರೆ ಅದೇ ನಾನು ಹೇಳಿದಾಗೆ ಜಾತಿ, ಧರ್ಮ, ಭಾಷೆ ಆಧಾರದ ಮೇಲೆ ಎಲ್ಲಿಯವರೆಗೆ ಒಂದೊಂದು ಕ್ಷೇತ್ರವನ್ನ ಗುತ್ತಿಗೆ ಕೊಡ್ತಿರೋ ಅಲ್ಲಿಯವರೆಗೆ ಇಂತಹ ಮನಸ್ಥಿತಿಯಿಂದ ಅವರನ್ನು ಹೊರಗೆ ತರಲಿಕ್ಕೆ ಆಗೋದಿಲ್ಲ ಅನ್ನೋದು. ನಾನು ಹೆಗಡೆ ಅವರು ಮಾತಾಡ್ತೇನೆ. ನಮ್ಮ ಜೊತೆಗೆ ರವಿ ಹೆಗಡೆ ಇದ್ದಾರೆ. ರವಿ ಹೆಗಡೆ, ನಾವು ಕೂಡ ಅನೇಕ ವರ್ಷಗಳ ರೀತಿ ಟ್ರಿಪ್ ನೋಡಿದ್ದೇವೆ. ಹೊಸ ಟ್ರಿಪ್ ಅಲ್ಲ, ಅಥವಾ ಇದು ಮುಂದೆ ನಿಲ್ಲುತ್ತಂತ ನಾನು ಭಾವಿಸಲ್ಲ. ಯಾಕೆ ಪ್ರತಿ ವರ್ಷ ಹೋಗುತ್ತೆ. ಇವು ಅನೇಕ ಕಮಿಟಿಗಳಿದಾವೆ, ಶಾಸಕ ಸಮಿತಿಗಳಿದಾವೆ, ಅವ್ರು ಫಿಕ್ಸ್ ಮಾಡ್ತಾರೆ, ಸ್ಪೀಕರ್ ಕೂಡ ಅನುಮತಿ ಕೊಡ್ತಾರೆ, CM ಅಂತಿಮವಾಗಿ ಹಣಕಾಸಿನ ಒಂದು ಲಭ್ಯತೆ ರಿಲೀಸ್ ಮಾಡ್ತಾರೆ. ಸೊ ನಮ್ಮ ಪ್ರಶ್ನೆ ಅವರು ಪ್ರವಾಸಕ್ಕೆ ಹೋಗೋದ್ರ ಬಗ್ಗೆ ಅಲ್ಲ. ಹೋಗಿ ಬಂದ ನಂತರ ಇವ್ರು ಹೋಗುವಾಗ ತೋರುವಂಥ ಆಸಕ್ತಿ, ಆ ಒಂದು ಅರ್ಜಿ ಇದೆಯಲ್ಲ, ಬಂದ ತಕ್ಷಣ ನಾನು ನಿಂತು ಒಂದು ಸ್ಟಡಿ ಮಾಡಿದ್ದೀನಿ, ನಾನು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ, ಅಥವಾ ಶಾಸನ ರಚನೆಗೆ ಇದನ್ನು ಅಳವಡಿಸಿದ್ದೀನಿ, ನಾನು ಅದು ಮಾಡೋವರೆಗೆ ನಾನು ಇದು ಬಿಡೋದಿಲ್ಲ ಅಂತ ಹೇಳಿದಂಥ ಶಾಸಕರು ಒಬ್ಬನ ತೋರಿಸಿ ನನಗೆ. ನಾವು ಕರೆಕ್ಟ್, ನೀವು ಹೇಳ್ತಿರೋದು ಕರೆಕ್ಟ್. ಇವಾಗ ನಮ್ಮ ಇದರಲ್ಲಿ ಏನಾಗ್ತಿದೆ, ಇಂಥ ಪ್ರವಾಸದ ಜವಾಬ್ದಾರಿ ತಗೊಳ್ಳೋರು ಯಾರೂ ಇಲ್ಲ. ಇವತ್ತು ನಾವು ಮುಖ್ಯಮಂತ್ರಿಗಳು ಹೇಳ್ತಾ ಇರೋ ಸ್ಟೇಟ್ಮೆಂಟ್ ಅನ್ನು ನಿಮ್ಮ ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಇನ್ನೊಬ್ರು ಶಾಸಕರು ನಾವು ಏನು ಅಪರಾಧ ಮಾಡ್ತಿದೀವಿ, ಏನು ಅಪರಾಧ ಅವ್ರಿಗೆ ನಾವು ಏನು ಅಪರಾಧ ಮಾಡ್ತೀವಿ ಅಂತ ಇನ್ನೂ ಗೊತ್ತಾಗ್ತಾನೆ ಇಲ್ಲ. ಮುಖ್ಯಮಂತ್ರಿ ಆಗಿ ಕೂತಂತವ್ರು ಅವ್ರು ಹೇಳ್ತಾರೆ, ಇಲ್ಲಪ್ಪ ಇದೆಲ್ಲ ಪ್ರತಿ ವರ್ಷ ಹೋಗ್ತಾರೆ, ನನ್ನ ಹತ್ರ ಬರಲ್ಲ, ಅವ್ರವ್ರು ಫಿಕ್ಸ್ ಮಾಡ್ಕೊತಾರೆ ಹೋಗ್ತಾರೆ ಅಂತ. ಅಂದ್ರೆ ವಾಟ್ ಈಸ್ ರಿಯಲಿ ಹ್ಯಾಪನಿಂಗ್? ದುಡ್ಡನ್ನು ಕೊಡ್ತಿದೀವಿ, ದುಡ್ಡನ್ನು ಹೋಗ್ತಿದೆ, ಪೋಲ್ ಆಗ್ತಿದೆ ಅಂತ ಅವ್ರಿಗೆ ಒಂಚೂರು ಅನ್ನಿಸ್ತಿಲ್ಲ. ಕಡಲೆಕಾಯಿ ಬೀಜನ ಅಂತ ಅದಕ್ಕಾಗಿ ಅದೇ ಅವ್ರಿಗೆ ಏನು ಅನಿಸ್ತಿದೆ, ಇದೆಲ್ಲ 24 ಕೋಟಿ 2 ಲಕ್ಷ 5 ಲಕ್ಷ ಆಯ್ತು. ಬಹಳ ಇಂಟ್ರೆಸ್ಟಿಂಗ್ ನೋಡ್ರಿ. ಒಬ್ಬ ಶಾಸಕರು 7.5 ಲಕ್ಷ ರೀ ಅಂತ ಅಂದ್ರೆ ಒಬ್ಬ ಶಾಸಕ 7.5 ಲಕ್ಷ, 120 ಜನ ಶಾಸಕರು ಏನು ಕ್ರೈಮ್ ಮಾಡ್ತಿದೀವಿ ಅಂತ ಒಂಚೂರು ಯೋಚನೆನೇ ಇಲ್ಲ. ಇಂಥವ್ರಿಗೆ ಏನ್ ಹೇಳ್ತೀರಾ? ಸೊ ಈಗ ನೀವು ಹೇಳ್ತಿರುವಾಗ ಒಂದು ಇದನ್ನ ಇಲ್ಲಿಗೆ ನಾವು ಹೇಳಿದ್ರೆ ಸ್ಟಾಪ್ ಆಗಲ್ಲ, ಮುಂದಿನ ವರ್ಷನೂ ಆಗ್ತಾ ಇರುತ್ತೆ. ಇಟ್ಸ್ ಅನ್ ಆನ್ ಗೋಯಿಂಗ್ ಪ್ರೋಸೆಸ್. ಬಟ್ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಾದ್ರೆ ಹೌ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್, ಇದನ್ನ ಹೆಂಗೆ ಉಪಯೋಗಿಸ್ಕೋಬಹುದು, ಹೆಂಗೆ ಪಾಸಿಟಿವ್ ಆಗಿ ಟರ್ನ್ ಮಾಡ್ಬೋದು ಅನ್ನೋ ಒಂದು 2-3 ನನ್ನ ಸಲಹೆ ಏನು ಅಂತಂದ್ರೆ, ಒಂದು ಈ ರೀತಿಯಾದ ಪ್ರವಾಸಗಳನ್ನು ಮಾಡುವಾಗ ಆಲ್ವೇಸ್ ಒಬ್ಬರ ಜವಾಬ್ದಾರಿ ಅಂತ ಇರಬೇಕು. ಇದಕ್ಕೆ ಯಾವ ಜವಾಬ್ದಾರಿ? ಸ್ಪೀಕರ್ ಜವಾಬ್ದಾರಿನ ಅಲ್ಲ, ಆ ಸಮಿತಿಯ ಅಧ್ಯಕ್ಷರ ಜವಾಬ್ದಾರಿನ ಅಲ್ಲ. CM ಹೇಳೋ ಮಾತನ್ನೇ ಕೇಳಿದ್ರಿ, ಅವ್ರಿಗೆ ಜವಾಬ್ದಾರಿ ಇಲ್ಲ. ಜವಾಬ್ದಾರಿ ಹಂಗಾದ್ರೆ ಇದಕ್ಕೆ ಜವಾಬ್ದಾರಿ ಈಗ ಟ್ರಾವೆಲ್ ಏಜೆನ್ಸಿಗಳು. ಇದು ನಾವು ಏನ್ ಮಾಡ್ತಿದೀವಿ, ಎಂಟೈರ್ ಇದನ್ನ ಸ್ಕ್ಯಾಮ್ ಅನ್ನ ತಗೊಂಡು ಹೋಗಿ ಒಂದು ಟ್ರಾವೆಲ್ ಏಜೆನ್ಸಿ ಹತ್ರ ಕೊಡ್ತಾ ಇದೀವಿ. ಈಗ ಆ ಟ್ರಾವೆಲ್ ಏಜೆನ್ಸಿ ಲಿಸ್ಟ್ ಇದೆ. ಅವ್ರೇನು ಗೊತ್ತಾ, ಸಿಂಪಲ್ ಆಗಿ 30 ತಾರೀಕಿಗೆ ಡಿಸೆಂಬರ್ಗೆ ಅವ್ರು ಬೆಳಿಗ್ಗೆ 8 ಗಂಟೆಗೆ ಸಭೆ ಮಾಡ್ತಾರೆ. ನಾಡಿಯಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ಅಂತಿದೆ ಅವರ. ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ, ಮಧ್ಯಾಹ್ನ 4:30 ನಾಡಿಯಿಂದ ಬಿಸ್ಬೇನ್ಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿಂದ ರಾತ್ರಿ ಗೋಲ್ಡ್ ಕೋಸ್ಟ್ ಅಲ್ಲಿ ವಾಸ್ತವ್ಯ ಮಾಡ್ತಾರೆ. ಬಿಸ್ಬೇನ್ನಿಂದ ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ಗೆ ಪ್ರಯಾಣ ಹೋಗ್ತಾರೆ. ಮತ್ತೆ ರಾತ್ರಿ ಗೋಲ್ಡ್ ಕೋಸ್ಟ್ ಅಲ್ಲಿ ವಾಸ್ತವ್ಯ ಇದೆ. ಆಮೇಲೆ ರಾತ್ರಿ ಮೆಲ್ಬೋರ್ನ್ ಅಲ್ಲಿ ವಾಸ್ತವ್ಯ, ಅಲ್ಲಿ ಮತ್ತೆ ಸೈಟ್ ಸೀಯಿಂಗ್ ಇದೆ. ಅದನ್ನ ಹೇಳಿದ್, ನೀವು ಟ್ರಾವೆಲ್ ಏಜೆನ್ಸಿ ಕೊಟ್ಟರೆ ಇನ್ನೇನ್ ಮಾಡಕ್ಕಾಗತ್ತೆ? ಅವ್ರು ಇಂಥದ್ದೇ ಪ್ಲಾನ್ ಕೊಡೋದು, ಟೂರ್ ಪ್ಲಾನ್. ನೀವು ಹೋಗ ಒಂದು 3 ಲಕ್ಷ ರೂಪಾಯಿ ಕೊಟ್ಟರೆ ನಮ್ಗೆ ಏನ್ ಪ್ಲಾನ್ ಕೊಡ್ತಾರೋ, ಇವ್ರಿಗೆ ಅದೇ ಪ್ಲಾನ್ ಅನ್ನು ಒಂದು 6 ಲಕ್ಷ 7 ಲಕ್ಷ ರೂಪಾಯಿ ಮಾರ್ತಾರೆ. ಸೇಮ್ ಏನ್ ಪ್ಲಾನ್ ಇದೆಯಲ್ಲ, ಇವಾಗ ನಾವೇ ನೀವು ಹೋದ್ರೆ 3 ಲಕ್ಷ ಬರುತ್ತೆ. ನನ್ನ ಸಲಹೆ ಏನು ಅಂತಂದ್ರೆ, ವಿ ಶುಡ್ ಡಿಟ್ಯಾಚ್ ದ ಟ್ರಾವೆಲ್ ಏಜೆನ್ಸೀಸ್ ಫ್ರಮ್ ದಿಸ್. ನಾವು ಇದನ್ನ ಏನು ಮಾಡಬೇಕು, ಒಂದು ಐಸಾಕ್ ಅಂತದ್ದು ಅಥವಾ IIM ಅಂತದ್ದು ಒಂದು ಸಂಸ್ಥೆ ಕೊಡಬೇಕು. ಅವರು ಒಂದು ರಾಜ್ಯದ ಅಗತ್ಯವನ್ನ ಐಡೆಂಟಿಫೈ ಮಾಡ್ತಾರೆ. ಈ ರಾಜ್ಯಕ್ಕೆ ಇಂಥದ್ದೆಲ್ಲ ಸ್ಟಡಿ ಟೂರ್ ಅಗತ್ಯ, ಇಂಥ ಬೇಕಾದ್ರೆ ಇಂಥದ್ದು. ಈಗ ಉದಾಹರಣೆಗೆ ಕಸ ಸಮಸ್ಯೆ, ಇದಕ್ಕೆ ವಿದೇಶದಲ್ಲಿ ಎಲ್ಲೆಲ್ಲಿ ಕಸ ಸಮಸ್ಯೆ ಇದೆ, ಮೇಯರ್ ಹೋಗಿ ಕಸ ಅಲ್ಲಿ ಅದು ಸೊಲ್ಯೂಷನ್ ಹೆಂಗೆ, ಅದನ್ನ ಒಂದು ರೀತಿಯಾದಂಥ ಪ್ಯಾಕೇಜ್ ಮಾಡ್ತಾರೆ. ಒಂದು ಟೂರು, ಆ ಟೂರಿಗೆ ಹೋಗಿ ಏನೇನು ಕಲಿಬೇಕು ಅಂತ ಅದನ್ನು ತೋರಿಸ್ತಾರೆ. ಸಾಂಬಾರ್ ಡ್ಯಾನ್ಸ್ ತೋರ್ಸಕ್ ಹೋಗಲ್ಲ, ಟ್ರಾವೆಲ್ ಏಜೆನ್ಸಿ ಕೊಟ್ಟರೆ ಸಾಂಬಾರ್ ಡ್ಯಾನ್ಸೇ ತೋರಿಸೋದು. ಇವರಿಗೆ ಕಸ ವಿಲೇವಾರಿ ಮಾಡೋದು. ಟೂರ್ ಏಜೆನ್ಸಿ ಹೋದ್ರೆ ಅವರು ಚಾಮುಂಡಿ ಬೆಟ್ಟ ತೋರಿಸ್ತಾರೆ, ಶ್ರೀರಂಗಪಟ್ಟಣ ತೋರಿಸ್ತಾರೆ, KRS ತೋರಿಸ್ತಾರೆ. ಇವ್ರಿಗೆ ಏನೇನು ತೋರಿಸ್ಬೇಕು ಅನ್ನೋದನ್ನ ಇಂಥ ಏಜೆನ್ಸಿಗಳು ಐಡೆಂಟಿಫೈ ಮಾಡಿ, ಯಾವುದು IIM ಅಥವಾ ಐಸಾಕ್ ಇಂಥದ್ದು ಐಡೆಂಟಿಫೈ ಮಾಡಬೇಕು. ಆಮೇಲೆ ಹೋಗಿ ಅಲ್ಲಿ ಅವರಿಗೆ ಏನೇನು ತೋರಿಸ್ಬೇಕು ಅದನ್ನು ತೋರಿಸಿ ತಗೊಂಡ್ಬಂದು ಅವ್ರನ್ನ ಕಂಪಲ್ಸರಿ ಅವ್ರಿಗೆ ಏನು ಅಂದ್ರೆ ಒಂದು ಆ ಟೂರ್ ಪ್ರೋಗ್ರಾಮ್ ಅಲ್ಲಿ ಏನೇನು ಕಲ್ತ್ರು ಅನ್ನೋದನ್ನ ಅಕೌಂಟಬಿಲಿಟಿ ಫಿಕ್ಸ್ ಆಗ್ಬೇಕು. ಇದಕ್ಕೆ ಏನ್ ಗೊತ್ತಾ, ನಾನು ಈಗ ಮನೆ ಕಟ್ಟಕ್ಕೆ ಒಂದು ಸಾಲ ತಗೋತೀನಿ ಅಂತ ಬ್ಯಾಂಕ್ಸ್ ಮನೆ ಕೊಟ್ಬಿಡ್ತಾರ, ಸಾಲನ ಕೊಡಲ್ಲ. ಅಥವಾ ಯಾವ್ದಾದ್ರು ಅಮೆರಿಕಾದಂತ ಏಜೆನ್ಸಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮಾಡುವಾಗ ಒಂದು ಸೈನ್ ಹಾಕ್ಸ್ಕೊತವೆ. ಏನ್ ಗೊತ್ತಾ, ಕಮಿಟ್ಮೆಂಟ್ ಲೆಟರ್, ಕಮಿಟ್ಮೆಂಟ್ ಬಾಂಡ್ಸ್ ಅಂತ ತಗೋಬೇಕು. ಇವ್ರು ಹೋಗ್ಲಿ ಪರವಾಗಿಲ್ಲ, ಏನು ಸ್ಟಾಪ್ ಆಗಲ್ಲ. ಬಟ್ ಒಂದು ಕಮಿಟ್ಮೆಂಟ್, ನೀವು ಹೋಗಿ ಇಂಥದ್ದು ಕಲ್ತ್ಕೊಂಡ್ ಬರ್ತೀರಿ, ಇದಿಷ್ಟಲ್ಲಿ ಮಿನಿಮಮ್ ಇಷ್ಟನ್ನು ನಾವು ಮಾಡ್ತೀವಿ, ಕಮಿಟ್ಮೆಂಟ್ ಲೆಟರ್ ತಗೊಳಕ್ಕಾಗಲ್ಲ ಇವ್ರ ಹತ್ರ. ಖಂಡಿತ ಆರ್ ಪಿ ವೆಂಕಟೇಶ್ ಮೂರ್ತಿ ಇದ್ದಾರೆ, ಅವರು ಕೂಡ ಇಂಥ ಅನೇಕ ಟ್ರಿಪ್ಗಳ ಬಗ್ಗೆ ಅಧ್ಯಯನ ಕೂಡ ಮಾಡಿದ್ದಾರೆ. ನಮ್ಮ ಮತ್ತೆ ಚರ್ಚೆ ಮಾಡ್ತೀನಿ, ಕ್ಷೇತ್ರಂ ಜೊತೆ ಚರ್ಚೆ ಮಾಡ್ತೀನಿ. ಹಾಗೇನೆ ಅನೇಕ ಮುಖಂಡರು ಕೂಡ ನಮ್ಮ ಜೊತೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿದ್ದಾರೆ, ಬಹಳಷ್ಟು ಅತಿಥಿಗಳಿದ್ದಾರೆ. ಅದಕ್ಕಿಂತ ಮೊದಲು